ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಶಾಮಣ್ಣನಗರ ಸ್ಲಂಗೆ ಬಂದಿದ್ದೇವೆ. ಅಕ್ಕಿ ಕೊಟ್ರೆ ಸಾಕು, ದುಡ್ಡೇನ್ ಬೇಕಾಗಿಲ್ಲ. 360 ರೂಪಾಯಿ ಕೊಡ್ತಾನೆ, ಏನ್ ಮಾಡಕ್ಕದು? ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. ಪಾತ್ರೆಗೆ ಇಟ್ಕಲ್ಲ ಸುಗರ್ ಇರೋರಿಗೆ ಅವ್ರಿಗೆ ನಾವು ಸಂಬಳ ಕೊಡ್ತಿದೀವಿ, ಅದಕ್ಕೆ ತಕ್ಕನಂಗೆ ಅವ್ರು ಕೆಲಸ ಮಾಡಿದ್ರೆ ಸಾಕು ಹೊರತು ಅವ್ರು ನಮಗೆ ಭಿಕ್ಷೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಎಮ್ಮೆಲ್ಯೆ ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಗೊತ್ತು ಬಿಡಿ ನಂಗೆ, ಗೊತ್ತಾಯ್ತಾ? ಈ ಥರ ಮಾಡ್ಬೋದಾ? ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಮಣ್ಣನಗರ ಸ್ಲಂಗೆ ಬಂದಿದ್ದೇವೆ. ರವಿ ಸುಬ್ರಹ್ಮಣ್ಯ ಪ್ರತಿನಿಧಿಸುವಂತಹ ಕ್ಷೇತ್ರ ಬಸವನಗುಡಿ. ಇಲ್ಲಿರುವಂತಹ ಸ್ಲಮ್ ಜನರ ಪ್ರಾಬ್ಲಮ್ ಏನು ಅಂತ, ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ನಾವು ಬಂದಿದ್ದೇವೆ. ಬನ್ನಿ ಜನರು ಏನಂತಾರೆ ಮಾತಾಡ್ತಾ ಹೋಗೋಣ. ನಮಸ್ಕಾರ. ಸೌಂಡ್ ಕೇಳ ಬಂದ್ಬಿಟ್ರೇನೆ? ಟಿವಿ ಒಳಗೆ ದಿವಸ ನೋಡ್ತಾ ಇದೀವಿ. ನೋಡ್ತಾ ಇರಾ ನಮ್ಮನ್ನ? ಅದಕ್ಕೆ ಅನ್ಕೋತಿದ್ರಾ ಯಾವಾಗ್ಲಾರು ನಮ್ಮ ಮೇರೆಗೆ ಬರ್ತಾರಂತ? ಮೊನ್ನೆನೆ ನನ್ನ ಮಗ ಹೇಳ್ದ ಬರ್ತಾರ ನೋಡು ಅಂತ. ನಾನು ಇಲ್ಲ ಬರಲ್ಲ ಅಂದೆ. ನೋಡಿ ಹಂಗಾದ್ರೆ ಬಂದ್ಬಿಟ್ಟಿದೀವಲ್ಲ. ಬೆಂಗಳೂರಲ್ಲಿ ಯಾವ ಏರಿಯಾನು ಬಿಡೋದಿಲ್ಲ ನಾವು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಇದು ಬಂದಿಲ್ಲ. ಯಾವ್ದು? ಅದೇ 2000 ಗುರು ಜ್ಯೋತಿ ಗೃಹಲಕ್ಷ್ಮಿ ಗುರುಲಕ್ಷ್ಮಿ 2000 ರೂಪಾಯಿ ಬರ್ಲಿಲ್ವಾ? ಈಗ ನೆನ್ನೆ ಹೇಳೋರಲ್ಲ ಬರ್ತದೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಲಕ್ಷ್ಮಿನೂ ಬರ್ತಾಳೆ. ಬಂದ್ರೆ ನೋಡೋಣ. ಇನ್ನು ಇದುವರೆ ಎಷ್ಟು ತಿಂಗಳಾಯ್ತು ಬಂದು? 4 ತಿಂಗಳಾಯ್ತು. 4 ತಿಂಗಳಿಂದ ಬಂದೇ ಇಲ್ಲ 2000. ಅದು ಬಂದೇ ಇಲ್ಲ. ಏನ್ ನಿಮ್ಮ ಹೆಸರು? ಸುಶೀಲಮ್ಮ. ಸುಶೀಲಮ್ಮ, 2000 ರೂಪಾಯಿ ಬಂತಾ? ಇಲ್ಲ, ಬರ್ಲೇ ಇಲ್ಲ. ಬರ್ಲೇ ಇಲ್ಲ. ಓ ಆಯ್ತದಾಗೆ ಹೊಂಡೋಯ್ತಾ? ಬಂದಿಲ್ರ. ಏನ್ ಬರ್ರಿ. ನೀವೇನ್ರಿ ನೀವು ಪೇಂಟರ್? ನೀವು ಬನ್ನಿ ಬರ್ರಿ. ಏನ್ ನಿಮ್ಮ ಹೆಸರು? ಇವ್ರ ನಾಗರಾಜ್. ನಾಗರಾಜ್ ಅವರ? ಸುಶೀಲಮ್ಮವ್ರಿಗೂ ಗೊತ್ತು. ಸುಶೀಲಮ್ಮವ್ರಿಗೂ ಗೊತ್ತು. ನೀವು ಯಾರ್ಯಾರು ಗೊತ್ತು? ಇರೋದು ನಮ್ಮ ಇಲ್ಲೇನೆ ಮನೆ. ಎಮ್ ಎಲ್ ಅವ್ರು ಗೊತ್ತು ನಿಮ್ಗೆ? ಖಂಡಿತ. ರವಿ ಸುಬ್ರಹ್ಮಣ್ಯ ಹೆಂಗೆ ಅವರು? ಸೂಪರ್. ಸೂಪರ್ ಅಂದ್ರೆ ಹೆಂಗೆ? ಸೂಪರ್ ಅಂದ್ರೆ ಇದುವರೆಗೂ ಇಲ್ಲಿ ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ. ಅವ್ರು ಇವತ್ತು ಅಲ್ಲಿ ಹಾಸ್ಪಿಟ್ಲ್ ಯಾರು ತೊಂದರೆ ಕೊಡಕ್ ಬರಲ್ಲ. ಇಲ್ಲಿರೋ ತೊಂದರೆಗಳ ಯಾವ ತೊಂದರೆ? ಹಾಸ್ಪಿಟ್ಲನ್ನು ಕಟ್ತಾವ್ರಲ್ಲಿ. ಬನ್ನಿ ಇಲ್ಲಿ. ಎಲ್ಲಿಗೆ? ಆಯ್ತಾಯ್ತಿರಿ, ಒಂದ್ ನಿಮಿಷ ಬಂದೆ. ನಮಸ್ಕಾರ ಸರ್. ನಮಸ್ತೆ. ಹೆಸರು? ನನ್ನ ಹೆಸರು ಸತೀಶ್ ಅಂತ. ಹೆಂಗೆ ಏರಿಯಾ ಸ್ಲಮ್ ಜನ ಹೆಂಗೆ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಸರ್? ತುಂಬ ನಾವೆಲ್ಲ ಕಷ್ಟಪಡ್ತಾನೆ ಬಂದಿದ್ದೀವಿ. ಆದರೂ ಇಲ್ಲಿ ನಮಗೆಲ್ಲ ಸೌಕರ್ಯ ಸವಲತ್ತೇನೂ ಇದೆ. ಯಾವ ಸೌಕರ್ಯಕ್ಕೇನು ಕಮ್ಮಿ ಏನಿಲ್ಲ ನಮಗೆ. ಈ ನಮ್ಮ ಸದಾಶಿವನ ಇಂದಿರಾನಗರಕ್ಕಿಂತ ಸೌಕರ್ಯ ತುಂಬ ಚೆನ್ನಾಗಿದೆ. ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆ ಅಂತ. ಏನ್ ಮಾಡ್ತೀರಾ? ಎಲ್ಲ ಕಡೆ ಸಮಸ್ಯೆಗಳಿದೆ. ಇರೋದು ಸತ್ಯ ಹೇಳ್ತೀವಿ. ಮೋರಿ ವ್ಯವಸ್ಥೆ ಇದೆಯಾ? ಇಲ್ಲಿ ಮೋರಿ ವ್ಯವಸ್ಥೆ ಇಲ್ಲಿ ಏನಂತ ಎಲ್ಲ ಐತೆ ಮೋರಿ ವ್ಯವಸ್ಥೆ. ಅಲ್ಲಿ ರಸ್ತೆ ನಮಗೆ ಇದ್ದಾಗ ಏನು ಮಾಡಿದ್ದಾರೆ ನಮ್ಮ ಜನ, ಏನು ಮಾಡಿದ್ದಾರೆ, ಮುಂದಕ್ಕೆ ಬಾತ್ರೂಮ್ಗಳು ಕಟ್ಕೊಂಡು ಬಂದು ನೋಡಿ, ಕ್ಯಾಮ್ರಾ ತೆಗೀರಿ, ಆ ಜಾಗನ ಒತ್ತುವರಿ ಮಾಡಿಕೊಂಡು ಕಟ್ಕೊಂಡಿದ್ದಾರೆ. ಅದರಿಂದ ನೀರೇನು ಹೋಗುತ್ತೆ, ಸೆಂಟ್ರಲ್ ಬಿದ್ದು ನೀರು ಹೋಗುತ್ತೆ. ನಮ್ಮ ಜನ ಮಾಡ್ಕೊಂಡಿರೋದೇ ಹೊರತು ಬೇರೆ ಯಾರು ಬಂದೇನು ಮಾಡಿಲ್ಲ. ಹಂಗಾರೆ ನಾನು ಜನರನ್ನು ಮಾತಾಡಿಸ್ತೀನಿ ರೀ. ನೀವು ಬಾರಿ ಯಾಕೋ ಆಪ್ತರು ಅನ್ನಿಸ್ತೈತೆ. ಏನ್ ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಕುಮಾರಿ ಅಂತ. ಹೇಳಿ ಮೇಡಮ್, ಏನ್ ಪ್ರಾಬ್ಲಮ್ ಈಗ? ಒಂಥರ ಪರವಾಗಿಲ್ಲ. ಏನು ಪ್ರಾಬ್ಲಮ್ ಹೇಳೋದು? ಪ್ರಾಬ್ಲಮೇ ಅಷ್ಟೇ ಇರುತ್ತೆ. 2000 ರೂಪಾಯಿ ಬಂತಾ? ಎಲ್ಲ ಈಗ ನಿಂತೇಬಿಟ್ಟವ್ರಲ್ಲ, ಬರ್ತಾನೆ ಇಲ್ಲ. ನಿಲ್ಸಬಿಟ್ಟವ್ರ? ಎಷ್ಟು ತಿಂಗಳಾಯ್ತು? ಆಗಿದ್ದು 3 ತಿಂಗಳ ಮೇಲೆ ಆಗೋಯ್ತು. 3-4 ತಿಂಗಳ ಮೇಲೆ ಬರ್ತಾ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ಬೋದೇನೋ? ನಿಜವಾಗ್ಲೂ ಹಾಕ್ತಾರೆ ಅವರು. ಬೇಕಾ? ಮತ್ತೆ ಹಾಕೊಂತಾರೆ, ದುಡ್ಡು ಕೊಡ್ತಿರ್ತಾರೆ, ಓಟ್ ಹಾಕಿಸ್ಕೊಟ್ಟಿದ್ದು. 2000 ಬರೋದು ಇಲ್ಲ ಸರಿಯಾಗಿ. ನಾವಾಗಿ 2000 ದುಡ್ಡು ಇಸ್ಕೊಂಡು 2000 ಫ್ರೀ ಅಂದು ಎಲ್ರಿ? ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಿಕ್ಸು. ನಿಜವಾಗ್ಲೂ ಕೊಡ್ತಾರ ಅಂತ ಹೇಳ್ತವ್ರೆ. ನೆನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀವಿ? 3 ತಿಂಗಳು ಬಂದಿಲ್ಲ. ಬಂದೇ ಇಲ್ಲ. ಬಂದಿರಿ ಏನ್ ಮಾಡ್ರಿ? ಕಾಸದ ಏನ್ ಮಾಡ್ತಾರೆ? ಅಡಿಗೆ ಅದಕ್ಕೆ ಇದಕ್ಕೆ ಮಾಡ್ಕೋತೀವಿ. ಇನ್ನೇನ್ ಮಾಡ್ತೀವಿ? 2000 ಸಣ್ಣ ಪುಟ್ಟ ವ್ಯವಹಾರ ಅಷ್ಟಿಗೆ ಇನ್ನೇನ್ ಮಾಡ್ಕೊಳಕಾಗತ್ತೆ? ಅಲ್ಲಿ ನೋಡೋಣ. ಒಂದು ಅಕ್ಕಿ ತಗೋತೀವಿ, ಬೇಳೆ ತಗೋತೀವಿ, ಎಣ್ಣೆ ತಗೋತೀವಿ, ನೋಡಿದ್ರೆ ಇಂಥ ಹೂವುಗಳು ತಗೋತೀವಿ. ಇಷ್ಟು ಒಂದೋಗಿ ನಿನ್ ಲೈಫ್ ಲಾಂಗ್ ಮಾರ್ಲೇಬಾರ್ದು. ಹಂಗ್ ಮಾಡ್ಬಿಟ್ರು ನಿನ್ಗೆ. ನೋಡಮ್ಮ ಎಂತ ಓದ್ತಾರೆ. ಆಮೇಲೆ ಹೆಂಗೆ? ಆಮೇಲೆ ಯಾವಾಗ ಒಂದ್ಸಾರಿ ಬರ್ತಾರೆ, ನೋಡ್ತೀವಿ ಅಷ್ಟೇ. ಏನ್ರಿ, ಏನ್ ನಿಮ್ಮ ಹೆಸರು? ಮಲ್ಲಣ್ಣ. ಹೆಂಗೆ ಏರಿಯಾ? ಚೆನ್ನಾಗಿದೆ ಅಂದ್ರೆ ಇದೇ ಮನೆಯಾ? ಹೆಂಗೆ ಏನ್ ಪ್ರಾಬ್ಲಮ್ಮು? ಎಲ್ಲ ಕಸ ಪಸ, ನೀರು, ಮೋರಿ? ನೀರೆಲ್ಲ ಅನುಕೂಲ ಇದೆ, ನೀರ್ದು ಅಂತ ತೊಂದ್ರೆ ಇಲ್ಲ. ಹೆಂಗೆ ಎಮ್.ಎಲ್.ಎ ಹೆಂಗೆ? ಎಲ್ಲಣ್ಣ ಎಲ್ಲ 1 ಅವರ್ ಬಿಡ್ತಾರೆ ಇಲ್ಲಿ ಸೊಪ್ಪಿಗೆ ಅಂದ್ಬಿಟ್ಟು. ಅವ್ರಿಗೆಲ್ಲ 4 ಅವರ್ 5 ಅವರ್ ಬಿಡ್ತಾರೆ ನೀರ. ಸಾಕಾಗ ಚೆನ್ನಾಗಿ ಬಿಡ್ತಾರೆ. ಬಿಡ್ತಾರೆ. ತುಂಬ ಕಡೆ ಬಿಡೋಕಿಲ್ಲ. ಬರಲ್ಲ, 1 ಅವರ್ ಬಿಡ್ತಾನೆ ಅಷ್ಟೇ. 1 ಅವರ್ ಸಾಕಾಗುತ್ತಾ ನೀರು? ಸಾಕಾಗುತ್ತಾ? ಎಲ್ಲ ತುಂಬಿಸ್ಕೋಬೇಕಲ್ಲ. ನಮಗೆ ಪಿಂಚನ್ ಬಂದಿಲ್ಲ, 5 ತಿಂಗಳಾಯ್ತು.
ಪಿಂಚಣಿ ಬಂದಿಲ್ವಾ 5 ತಿಂಗಳಿಂದ? 5 ತಿಂಗಳಾಯ್ತು. ಎಷ್ಟು ರೂಪಾಯಿ ಬರ್ಬೇಕಿತ್ತು? 120 ರೂಪಾಯಿ ಸ್ವಾಮಿ, 1120. 1120 ರೂಪಾಯಿ. 1120 ರೂಪಾಯಿ 5 ತಿಂಗಳಿಂದ ಬಂದಿಲ್ಲ. ಬಂದಿಲ್ಲ. ಇವತ್ತು ಕೂಡ ಹೋಗಿ ಬಂದೆ, ಬತ್ತದ ಹೋಗ್ರಿ ಅಂತ. ಯಾವಾಗ ಬರ್ತದಂತೆ? 15 ವರ್ಷದಿಂದ ಬತ್ತಾಯ್ತು, ಇವಾಗ ಬತ್ತಾ ಇಲ್ಲ. ಪ್ರಾಣ ಹೋದ್ಮೇಲೆ ಬರ್ಬೇಕಷ್ಟೇ ಯಾರ್ದಾರುವೆ. ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಪ್ರಾಣ ಹೋದ್ಮೇಲೆ ಕೊಟ್ಟು ಏನ್ ಮಾಡೋರು ಕಾಣೆ? 200 ರೂಪಾಯಿ ಬರೀ ಇಸ್ಕೊಂಡ್ರು, ಬತ್ತದ ಕೊಡಿ ಅದೇನೋ ಮಾಡಿದ್ರು. 200 ರೂಪಾಯಿ ಯಾಕೆ ಇಸ್ಕೊಂಡ್ರು? ಏನೋ ಮಾಡಬೇಕು, ಕಾಟ್ ಕೊಡ್ತೀವಿ ಕೊಡಿ ನಿಮಗೆ ಅಂತ ಇಸ್ಕೊಂಡ್ರು. ಪೋಸ್ಟ್ 100, 1000, 500 ಹಿಂಗೆ ಇಸ್ಕೊಂಬಿಡಿ. 5 ತಿಂಗಳಾದ್ರೂ ಕೊಡಬೇಡಿ, ಇನ್ನೊಂದು 10 ತಿಂಗಳು ಉಳಿದಿರ್ತಾರೆ. ಬತ್ತದ ಹೋಗ್ರಿ ಇದ್ದಾರೆ, ಎಲ್ಲಿ ಬರ್ತದೆ? ಹೆಣದ್ಮೇಲೆ ಹಾಕಬೇಕಷ್ಟೇ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ. ನನಗೆ ನೋಡಿ ಮೈಕ್ ಹಾಕೊಂಡಿದ್ದೀನಿ ನೋಡಿ, ಒಂದು ಕಣ್ಣು ತೆಗೆದು ಹಾಕ್ಬಿಟ್ಟವ್ರೆ. ಏನು ಮಾಡೋದು? ಹಿಂಗೆ ಮಾಡಿ ನಾನು ಅಬ್ಸರ್ವ್ ಮಾಡಿಲ್ಲ ಕಣ್ರಿ ಪಾಪ. ಕಣ್ಣಿಲ್ಲ ಸರಿ ನನಗೆ, ಕಣ್ಣು ತೆಗೆದು ಹಾಕ್ಬಿಟ್ಟವ್ರೆ. ಪಿಂಚಣಿ ಕೊಡ್ತಿಲ್ಲ, ಕೊಡ್ತಾ ಇಲ್ಲ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.